ಅವ್ನು 3-4 ಜನ ಹಿರಿಯರು ಮಾತಾಡಿದ್ದಾರೆ. ಆ್ಯಕ್ಚುಲಿ ಅದು ಮಾತಾಡಬಾರ್ದು. ಅದೇನೇ ಸರಿ ಇರಲಿ, ಸುಳ್ಳಿರಲಿ, ತಪ್ಪಿರಲಿ, ಸರಿ ಇರಲಿ, ಮಾತಾಡಬಾರ್ದು. ಯಾಕೆಂದರೆ ಸರ್ಕಾರ ಸುಭದ್ರವಾಗಿ ಹೋಗ್ತಿದೆ. ಸುಮಾರು 138-139 ಜನ ನಂಬಿ, ನಮ್ಮನ್ನೆಲ್ಲ ನಂಬಿ ಸರ್ಕಾರನ ಆಯ್ಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷನ. ಅದನ್ನು ಬಿಟ್ಟು ನಾವು ಈ ಸಂದರ್ಭದಲ್ಲಿ ಏನಾರಿತ್ತು ಸಮಸ್ಯೆ ಅಂದರೆ ಇದನ್ನು ಕರಿತೀವಿ. CLP ಕರೆದ ಸಂದರ್ಭದಲ್ಲಿ ಏನು ಮಾತಾಡಲ್ಲ. ನಾನು ನೋಡಿದ್ದೀನಿ, ಇವರೆಲ್ಲ ಹಿರಿಯರೇ ಮಾತಾಡಿದ್ದಾರೆ, ನಾನಿನ್ನೂ ಜೂನಿಯರು. ಹಿರಿಯರೇ ಮಾತಾಡಿದ್ದಾರೆ. CLP ಕೂತಿರ್ತಾರೆ. ಅವ್ರೇನು ಹುಲಿ ಸಿಂಹ ಕಟ್ಕೊಂಬಂದಿರ್ತಾರೆ? ಯಾರು ಹುಲಿ ಸಿಂಹ ಇಟ್ಕೊಂಬಂದಿರಲ್ಲ. ಇವ್ರು ಮಾತ್ರ ಸುಮ್ಮನೆ ಕೂತಿರ್ತಾರೆ. ಇಲ್ಲಿ ಹೊರಗೆ ಬಂದು ಮಾಧ್ಯಮ ಮುಂದೆ ಮಾತಾಡೋದಲ್ಲ. ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಾಯಿದೆ. ಅದ್ಭುತವಾದಂಥ ಕಾಮಗಾರಿಗಳಾಗ್ತಿದೆ. ನಿನ್ನೆನೂ ರಾಯಚೂರಲ್ಲಿ ಮನೆ ಸಿದ್ದರಾಮಯ್ಯರು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದಾರೆ. ಅನುದಾನ ಇಲ್ಲದೆ ಹೆಂಗೆ ಉದ್ಘಾಟನೆ ಮಾಡ್ತಾರೆ? ನೀವೇ ಮಾಧ್ಯಮದವರು ಚೆಕ್ ಮಾಡಿರಿ, ಕ್ರಾಸ್ ಚೆಕ್ ಮಾಡಿರಿ. ಸುಮ್ಮನೆ ಉದ್ಘಾಟನೆ ನಾನು ಮಾಡೋಕ್ಕೆ ಸಾಧ್ಯನ? ಒಬ್ಬರು ಮುಖ್ಯಮಂತ್ರಿ ಬಂದು ಅವ್ರೇನು ಹಿರಿಯರು ಮಾತಾಡಿದರೆ ಅದಕ್ಕೆಲ್ಲ ನಾವು ಇದನ್ನು ಮಾಡಬಾರ್ದು. ಸರ್ಕಾರ ಸುಭದ್ರವಾಗಿದೆ, ಸರ್ಕಾರ ಉತ್ತಮವಾದ ಕೆಲಸ ಮಾಡ್ತಿದೆ. ನಾವು ಸರ್ಕಾರ ಪರವಾಗಿ ನಿಲ್ಲಬೇಕು. ಉತ್ತಮವಾದೊಂದು ಆಡಳಿತ ಕೊಡ್ತಿರೋದನ್ನ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಕೊಡಬೇಕು. ಮಾನ್ಯ ಹಿರಿಯರಲ್ಲಿ ಮನವಿನೂ ಮಾಡ್ತೀನಿ. ನಿಮ್ಮ ಮಾತಿಗೆ ನಾನು ಎದುರಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯಮಾಡಿ ಈ ಥರದ್ದು ಏನೇ ಚರ್ಚೆಗಳಿದ್ರು ಇಮಿಡಿಯೇಟ್ CLP ಕರೆಯೋಕೆ ಒಂದು ಲೆಟ್ರ್ ಕೊಡಿ. CLP ಕರೆಸಿ, ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ಬಿಟ್ಟು ನಮ್ಮ ಸರ್ಕಾರದ ಬಗ್ಗೆ ನಾವೇ ಮಾತಾಡಿದ್ರೆ ಈಗ ವಿರೋಧ ಪಕ್ಷದವರಿಗೆ ಏನು ಟೀಕೆ ಟಿಪ್ಪಣಿ ಮಾಡೋಕ್ಕೆ ಯಾವುದೇ ಅಸ್ತ್ರಗಳಿಲ್ಲ. ನಾವಾಗಲೇ ಅಸ್ತ್ರ ಕೊಟ್ಟಂಗೆ ಆಗ್ತದೆ. ಆ ವಿಷಯ ನೋಡಿಲ್ಲ. ರಾತ್ರಿ ಏನೋ ವ್ಯವಸ್ಥೆ ಇಲ್ಲರಿ, ಬರ್ರಿ. ನಾನು ಇವತ್ತು 60 ಲಕ್ಷ ರೂಪಾಯಿದು ಗುದ್ಲಿ ಪೂಜೆ ಮಾಡ್ತೀನಿ ನನ್ನೂರಲ್ಲಿ. ನಾನು ವಾರ ಒಂದು ಕೋಟಿ, 1.5 ಕೋಟಿ, 2 ಕೋಟಿ ಗುದ್ಲಿ ಪೂಜೆ ಮಾಡ್ತಾನೇ ಇದ್ದೀನಿ. ಅನುದಾನ ಇಲ್ಲದಿದ್ರೆ ಹೆಂಗೆ ಮಾಡ್ತಾರೆ? ಅನುದಾನದ ವಿಷಯ ಮಾತಾಡೋಂಥದ್ದೇನು ಅವಶ್ಯಕತೆ ಇಲ್ಲ. ಎಲ್ಲದೂ ಸುಭದ್ರ ಹೋಗ್ತಿದೆ. ಯಾರೋ ಒಬ್ರಿಗೆ ಅಸಮಾಧಾನ ಇರ್ತದೆ, ಇರಲ್ಲ ಅಂತಲ್ಲ. ಇದು ನಮ್ಮ ಮನೆಗಳಿಗೆ ಇರ್ತದೆ. ನಮಗೆ ನಾನು ನನ್ನ ಮನೆಯವರು 3 ಮಕ್ಕಳು ಅಂದರೂ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ. ನಿಮ್ಮಲ್ಲಿ ಈಗ ಎಷ್ಟೊಂದು ಮಾಧ್ಯಮದವರು ನಿಮ್ಮಲ್ಲಿ ಒಂದು ಏನಾದ್ರು ವ್ಯತ್ಯಾಸ ಇರ್ತದೆ. ಹಂಗೆ ಸಹಜ. ಅದೊಂದು ಕುಟುಂಬ, ಕಾಂಗ್ರೆಸ್ ಕುಟುಂಬ, ಸರ್ಕಾರದಲ್ಲಿ ಒಂದು ಹೆಚ್ಚು ಕಮ್ಮಿ ಇರೋದು ಸಹಜ. ಅದಕ್ಕೇನು ನೀವೇನು ಪುಷ್ಟಿ ಕೊಡೋದು ಬೇಡ. 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಉತ್ತಮವಾದ ಆಡಳಿತ ಭ್ರಷ್ಟಾಚಾರ ಯಾಕೆ ನಡೀತದೆ? ಈಗ ನೀವು ಮಾಧ್ಯಮದವ್ರು ಬಂದು ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಇವ್ರು ಯಾಕೆ ಕೊಡ್ಬೇಕು ಭ್ರಷ್ಟಾಚಾರ ನಡೆಯೋಕ್ಕೆ? ಇವ್ರು MLA ಅಲ್ವಾ? ಭ್ರಷ್ಟಾಚಾರಕ್ಕೆ ಇವ್ರು ಯಾಕೆ ಅವಕಾಶ ಕೊಡಬೇಕು? ಇವ್ರು ರೈಟ್ಸ್ ಕೊಟ್ಟಿದ್ದಾರೆ ಜನ. ಭ್ರಷ್ಟಾಚಾರ ತಡೀರಿ ಅಂತ ಕೊಟ್ಟಿರೋದು, ಭ್ರಷ್ಟಾಚಾರ ಮಾಡ್ತೀರಿ ಅಂತ ಹೇಳ್ರಿ ಅಂತಲ್ಲ. ಅದಕ್ಕಾಗಿ ಇವನ್ನೆಲ್ಲ ಸುಮ್ಮನೆ ಸರ್ಕಾರದ ಒಂದು ಯಾವ್ದಾದ್ರು ಅಸಮಾಧಾನಗಳು ಇರ್ತದೆ ಕೆಲವ್ರಿಗೆ, ಹೇಳೋದು ಬೇಡದು ಯಾವ ವಿಷಯಗಳು. ಅವರೆಲ್ಲ 2 ಸರಿನೂ 3 ಸರಿ ಹೇಳಿರ್ಬೇಕು. ಈಗ ರಾಜೀನಾಮೆ ಕೊಡ್ತೀನಿ. ಯಾರು ರಾಜೀನಾಮೆ ಕೊಡಲ್ಲ. ಈ 5 ವರ್ಷ, ಮುಂದಿನ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ.